ಆಲ್ ರೈಟ್. ಎಸ್ ದೀಪಾ ಹೇಳಿ. ಅದೇ ನಾನಂತೂ ಫುಲ್ ಕಂಪ್ಲೀಟ್ ಆಗಿದ್ದೀನಿ ಅಂತ ಅರ್ಥ ಆಗ್ತಾ ಇದೆ ನಮ್ಗೆ. ವೆರಿ ಗುಡ್. ಎಷ್ಟ್ ದಿನ ಆಯ್ತು ನೀವು 10 ಕೋರ್ಸ್ ಜಾಯಿನ್ ಆಗಿ ಎಷ್ಟ್ ದಿನ ಆಯ್ತು? 11 days ಆಯ್ತೇನ್ರಿ ಮೇಡಮ್ ಅದು. 11 ಡೇಸ್ಗೆ ವಾಟ್ ಈಸ್ ದ ಕೈಂಡ್ ಆಫ್ ಇಂಪ್ರೂವ್ಮೆಂಟ್ ಯು ಹ್ಯಾವ್ ಗಾಟ್? ಹಾ ಇಂಪ್ರೂವ್ಮೆಂಟ್ ಇದೆ. ನಾ ಒಟ್ಟೆ ಬಿಡ್ತಾನೆ ಇಲ್ಲ, ಬಿಟ್ರು ಸತ್ಯಕ್ಕ ನನಗೆ ಯಾವ್ದು ತರ ನೆಗೆಟಿವ್ಸ್ ಎಲ್ಲ ಏನು ಬರಲ್ಲ. ಆಲ್ ರೈಟ್. ಸೊ ನೀವ್ ಹೇಳ್ತಾ ಇರೋದು ನನ್ ಕ್ರಿಯಾ ಮಾಡೋದ್ ಬಿಟ್ರುನು ನನಗೆ ಮೈಂಡ್ ಸೆಟ್ ವೈಸ್ ನೆಗೆಟಿವ್ ಥಾಟ್ಸ್ ಬರ್ತಾ ಇಲ್ಲ. ಹಾ ಆಲ್ ಬೇರೆ ರೈಟ್. ಒಂದ್ ಕೆಲಸದೊಳಗು ನಿರತವಾಗಿರ್ತೇನಲ್ಲ, ಹಿಂಗಾಗಿ ನನ್ಗೆ ಯಾವ್ದೇ ನೆಗೆಟಿವ್ ಥಾಟ್ಸ್ ಬರಲ್ಲ. ಕೆಲಸದೊಳಗು ಬಂದ್ರು ಸತ್ಯಕ್ಕ ನಾನು ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್, ವಂಡರ್ಫುಲ್ ದೀಪಾ, ವೆರಿ ನೈಸ್. ಇವಾಗ ಅನ್ನಿಸ್ತಾ ಇದೆಯಾ ನನ್ಗೇನೋ ಒಂದೊಂದ್ಸತಿ ಒಂದೊಂದ್ ಕಾಯಿಲೆ ಬರುತ್ತೆ, ನನ್ಗೆ ತೊಂದರೆ ಆಗ್ಬಿಡುತ್ತೆ, ಅದಲ್ವಾ ಹೇಳ್ತಾ ಇದ್ದಿದ್ದು? ನಾನು ಏನ್ ಆಗ್ಬಿಡ್ತೀನೋ, ನಾನ್ ಬದುಕ್ತೀನೋ ಇಲ್ವೋ, ಇದೆಲ್ಲ ಬರ್ತಾ ಇತ್ತಲ್ವಾ ಕ್ವೆಶನ್ಸ್. ಇವಾಗ ಏನ್ ಹೋಪ್ಸ್? ವಾಟ್ ಈಸ್ ದ ಪಾಸಿಟಿವ್ ಹೋಪ್ಸ್ ಯು ಆರ್ ಗೆಟಿಂಗ್? ಡು ಯು ಫಿಯರ್? ಇವಾಗೂ ಭಯ ಆಗುತ್ತೆ ತರ? ಏನಿಲ್ಲ, ಹಾಗೇನಿಲ್ಲ. ಭಯ ಅಂತ ಏನ್ ಅನ್ಸಲ್ಲ. ಆಲ್ ರೈಟ್, ವಂಡರ್ಫುಲ್, ವಂಡರ್ಫುಲ್, ಗ್ರೇಟ್ ಟ್ರಾನ್ಸ್ಫಾರ್ಮೇಶನ್. ಆದ್ರೆ ಓಕೆ, ಇನ್ನು 10 ಲೆಸನ್ ಒಳಗಿದ್ದೇನೆ ಮೇಡಮ್ ನಾನು. ಇನ್ನು 11 ಲೆಸನ್ಗೂ ಹೋಗಿಲ್ಲ. ವೆರಿ ಗುಡ್, ವೆರಿ ಗುಡ್. ನಾನು ನಿಧಾನವಾಗಿ ಕೇಳ್ಕೋತಾ ಇರ್ತೀನಲ್ಲ, ಹಿಂಗಾಗಿ ಸ್ವಲ್ಪ ಕೆಲ್ಸದೊಳಗ ಸ್ವಲ್ಪ ಒಂದೊಂದ್ ದಿನ ಟೈಮ್ ಸಿಗಲ್ಲ ಅದ ಕೇಳ್ಬೇಕಂತ ಹೇಳಿ. ನಾ ರಾತ್ರಿ ಆದ್ರೂ ಕೇಳೇ ಮಲಗ್ತಾ ಇರ್ತೀನಿ ಒಂದೊಂದ್ಸತ. ಆಲ್ ರೈಟ್. ಇದೇ ಬದಲಾವಣೆ ಇರುತ್ತಾ ಅಂತೀರಾ ನೀವು? ಮತ್ತೆ ಆ ಚೇಂಜಸ್, ಆ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ ಅನ್ಸುತ್ತಾ? ಆ ಪರ್ಮನೆಂಟ್ ಆಗಿ ಒಂದು ಧೈರ್ಯ ಬಂದಿದೆ ಅನ್ಸುತ್ತಾ? ಒತ್ತಡಕ್ಕೆ, ಏನ್ ಸ್ಟ್ರೆಸ್, ಅನ್ಸಲ್ಲ. ಆಂಗ್ಸೈಟಿಗೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಸಿಗ್ತಿದೆ ಅನ್ಸುತ್ತಲ್ವಾ? ಹಾ ಅನ್ಸುತ್ತೆ. ನಾ ಇದೇ ತರ ಮಾಡ್ಕೋತ ಹೋದ್ರೆ ನನ್ಗೆ ಯಾವ್ದೇ ತರ ಭಯ ಅಂತ ಏನಿರಲ್ಲ ಅಂತ ಅನ್ಸುತ್ತೆ. ವೆರಿ ಗುಡ್, ವೆರಿ ಗುಡ್, ಬಟ್ ವಂಡರ್ಫುಲ್ ದೀಪಾ, ವಂಡರ್ಫುಲ್, ವಂಡರ್ಫುಲ್. 11 days ತನ ನಾ ಯಾವ್ದು ಮೊನ್ನೆ ಒಂದ್ಸತ ಬಿಟ್ಟಿದ್ದೆ ಮೇಡಮ್. ಅದು ನನಗೆ ಯಾವ್ದೇ ತರ ನೆಗೆಟಿವ್ ಥಾಟ್ಸ್ ಎಲ್ಲ ಏನು ಬರಲ್ಲ ಈಗ. ವೆರಿ ಗುಡ್, ವೆರಿ ಗುಡ್. ಏನ್ ಚೇಂಜಸ್ ಮಾಡಿದ್ರಿ? ವಾಟ್ ಈಸ್ ದ ಮಿರಾಕಲ್ ಯು ಹ್ಯಾವ್ ಡನ್? ಏನ್ ಮಿರಾಕಲ್ ಮಾಡಿಲ್ಲ ನಾನು. ವೆರಿ ಗುಡ್. ನೀವ್ ಹೇಳಿದ ತರಾನ ಮಾಡ್ತಾ ಇದ್ದೇನೆ, ಬೇರೆ ಏನು ಮಾಡ್ತಾ ಇಲ್ಲ ನಾನು. ಎಸ್, 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 ವೆರಿ ಗುಡ್ ಇಂಪ್ರೂವ್ಮೆಂಟ್, ವೆರಿ ಗುಡ್ ಇಂಪ್ರೂವ್ಮೆಂಟ್. ಯಾಕಂದ್ರೆ ನೀವು ಲೈಕ್ ಓನ್ಲಿ 15 days ಬ್ಯಾಕ್ ಅಲ್ವಾ? 15 days ಬ್ಯಾಕ್ ಅಲ್ಲಿ ನಾನು ನೋಡಿದ್ದು ದ ಕೈಂಡ್ ಆಫ್ ದ ಪರ್ಸನ್ ಯು ಚೇಂಜ್ಡ್. ಅಂಡ್ ಆ ಟೋಟಲ್ ಕಾಲ್ ಅಲ್ಲಿ ಫುಲ್ಲೂನು ಅಳುಯಿತ್ತು ನಿಮ್ಗೆ. ಅಂಡ್ ದ ಸ್ಯಾಡ್ನೆಸ್ ಹ್ಯಾಸ್ ಬೀನ್ ಚೇಂಜ್ ಟು ದ ಹ್ಯಾಪಿನೆಸ್, ಅಂಡ್ ದಟ್ ಈಸ್ ವಿಸಿಬಲ್. ಓಕೆ, ನಿಮ್ ಮುಖದಲ್ಲೇ ಕಾಣಿಸ್ತಾ ಇದೆ. ಅಂಡ್ ಏನ್ ಗೊತ್ತಾ ದ ಬೆಸ್ಟ್ ಅಡ್ವೈಸ್ ದೀಪಾ? ಇವಾಗ ಏನ್ ಕಲಿತಾ ಇದ್ದೀರಾ, ಲೈಕ್ 11 ಲೆಸನ್ಸ್ಗೆ ಇಷ್ಟೊಂದು ಇಂಪ್ರೂವ್ಮೆಂಟ್ ಅಂದ್ರೆ ಡೆಫಿನೆಟ್ಲಿ ವಾಟ್ ವಿಲ್ ಹ್ಯಾಪನ್ ಆಫ್ಟರ್ ಕಂಪ್ಲೀಟಿಂಗ್ 45 days ಸೆಷನ್ ಅಲ್ವಾ? 45 days ಸೆಷನ್ ಕಂಪ್ಲೀಟ್ ಮಾಡಿದ್ರೆ ಯು ವಿಲ್ ಬಿ ಅ ನ್ಯೂ ಪರ್ಸನ್. ಬಟ್ ಥ್ಯಾಂಕ್ ಯು ಸೋ ಮಚ್ ಏನಂದ್ರೆ ಫಾರ್ ದಟ್ ಪರ್ಟಿಕ್ಯುಲರ್ ವಂಡರ್ಫುಲ್ ಫೀಡ್ಬ್ಯಾಕ್. ಓಕೆ, ಅಂಡ್ ಯು ಡಿಡ್ ಇಟ್. ನೀವು ಮಾಡಿದ್ಮೇಲೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದಿರೋದು. ಗುಡ್. ಅಂಡ್ ಇವಾಗ ಟ್ರಾವೆಲ್ ಮಾಡೋದಕ್ಕೂ ಧೈರ್ಯ ಬಂದಿದೆ ಒಬ್ಬೊಬ್ರೆ. ಹಾ ಟ್ರಾವೆಲ್ ಮಾಡ್ತಾ ಇದ್ದೇನೆ. ನಮ್ಮ ಮಕ್ಕಳನ್ನ ಕರ್ಕೊಂಡೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದೇನೆ. ಓಕೆ, ಹೌ ಅಬೌಟ್ ಆ ಓಲ್ಡ್ ದೀಪ ಒಬ್ರಿದ್ರಲ್ಲ, ಹಳೆ ದೀಪ ಒಬ್ರಿದ್ರಲ್ಲ, ಯಾರನ್ನ ಒಬ್ರು ಇರ್ಬೇಕಾಗಿತ್ತಲ್ಲ ಜೊತೆಯಲ್ಲಿ? ಆ ದೀಪ ಮನೆಯಲ್ಲಿ ಇರಕ್ ಭಯ? ಹಂಗೇನಿಲ್ರಿ, ಈಗ ನಾ ಒಬ್ಳ ಇದ್ದೂನ ಫೇಸ್ ಮಾಡೋ ಕೆಪಾಸಿಟಿ ಬಂದಿದೆ ಈಗ. ವೆರಿ ಹ್ಯಾಪಿ ಫಾರ್ ಯು. ವೆರಿ ಗುಡ್ ಇಂಪ್ರೂವ್ಮೆಂಟ್ ಇನ್ 11 days. ಅಂಡ್ ಹೀಗೆ ಪ್ರಾಕ್ಟೀಸ್ ಮಾಡಿ, ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಬಟ್ ಆ ಡಿಸಿಪ್ಲಿನ್ ಇಟ್ಕೋಬೇಕು. ಟ್ರಾವೆಲಿಂಗ್ ಟೈಮಲ್ಲಿ ಏನು ಮಾಡಕ್ಕಾಗಲ್ಲ. ಬಟ್ ಗ್ರೇಟ್ ಇಂಪ್ರೂವ್ಮೆಂಟ್. ಆಲ್ ರೈಟ್. ಕಾಲ್ ನಡ್ಗೋದು ಇದು ಆಗೋದು ಎಲ್ಲ ತರ ಏನು ಇಲ್ಲ ರೀ. ಗುಡ್, 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 ಗುಡ್. ಎಷ್ಟೋ ಜನ ಭಯ ಪಡ್ತಾರೆ ಅಲ್ವಾ? ಹೇಳಿ. ಏನ್ ತಿಂದ್ರು ಡೈಜೆಷನ್ ಆಗತ್ರಿ ಮೇಡಮ್. ನಂಗದು ಬೇಕಾದ ತಿಂತೀನಿ ನಾನು, ಯಾರನ್ನಿದ್ರು ಡೈಜೆಷನ್ ಆಗತ್ತೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಾ ತಿನ್ನಂಗೇ ಇಲ್ಲ, ನನಗೆ ಇಷ್ಟ ಲೈಫ್ ಅಂತ ಇದ್ದೆ ನಾನು. ನಾ ಬೇಕಾದ ತಿಂದ್ರು ನಂಗೆ ಡೈಜೆಷನ್ ಆಗತ್ತ. ಅಂಡ್ ಎಷ್ಟೊಂದ್ ಜನ ಏನ್ ಮಾಡ್ತಾರಂದ್ರೆ, ನೀವು ಕೂಡ ಅದೇ ತರ ರೈಟ್? ಯು ಆರ್ ಆಲ್ಸೋ ಪರ್ಸನ್. ಒಂದು ಪಾಸ್ಟ್ 2-3 ತಿಂಗಳು ಹಿಂದೆ ಅಟೆಂಡ್ ಮಾಡಿದ್ರಿ, ಅವಾಗ ನೀವು ಅಡ್ವಾನ್ಸ್ ಕೋರ್ಸ್ ತಗೊಂಡಿರ್ಲಿಲ್ಲ.
ಅಂಡ್ ಆಫ್ಟರ್ ಹೌದ್ರಿ 3 or 4 months ಮತ್ತೆ ನೀವು ಅಟೆಂಡ್ ಮಾಡಿ 5 days ಮತ್ತೆ ತಗೊಂಡಿದ್ದಲ್ಲ ಈ ಕೋರ್ಸ್ ಅನ್ನು. ಸೊ ಹೌದ್ರಿ ಏನ್ ಹೇಳ್ತೀರಾ ಆತರ ಅವ್ರಿಗೆ? ಯಾರು ಬರ್ತಾರೆ ನೋಡ್ತಾರೆ, ಓನ್ಲಿ 5 days ಅಲ್ಲಿ ರಿಕವರ್ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ ಅಂಡ್ ವಿತ್ ದ ಬೇಸಿಕ್ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದ್ರೆ ಅವ್ರಿಗೆ ರಿಲೀಫ್ ಆಗಲ್ಲ. ಸೊ ಯಾರು ಜಾಯಿನ್ ಆಗ್ಬೇಕು, ಯಾರು ಜಾಯಿನಿಂಗ್ ಆಗಕ್ ಇದೆ ಅವ್ರಿಗೆ ಏನ್ ಹೇಳ್ತೀರಾ ನೀವು? ವಾಟ್ ಡು ಯು ಸೇ ಫಾರ್ ದೆಮ್? ಜಾಯಿನ್ ಆದ್ರೆ ಜಾಯಿನ್ ಆದ್ರೇನೆ ಒಳ್ಳೇದು. ಜಾಯಿನ್ ಆಗ್ಲಿಲ್ಲ ಅಂದ್ರೆ ನಾವು 5 days ಒಳಗೆಲ್ಲ ಏನು ಮಾಡಕ್ ಆಗಲ್ಲ. ಆಲ್ ರೈಟ್, ದಟ್ ಈಸ್ ಕರೆಕ್ಟ್. ಸೊ ಬಿಕಾಸ್ ಅಂದ್ರೆ ಎಲ್ಲಾ ಲೆಸನ್ಸ್ ತಿಳ್ಕೊಂಡ ಮೇಲೆ ಹೇಳಿ. ಎಲ್ಲಾ ಲೆಸನ್ಸ್ ತಿಳ್ಕೊಂಡ ಮೇಲೆ ನಮಗ ಭವಿಷ್ಯ ಏನ್ ಅನ್ನೋದು ಗೊತ್ತಾಗತ್ತಷ್ಟೇ. ಆಲ್ ರೈಟ್, ಆಲ್ ರೈಟ್, ವೆರಿ ಗುಡ್. ಅದೇ ನಂಗೆ ಏನ್ ತಿಂದ್ರು ಡೈಜೆಷನ್ ಆಗತ್ರಿ. ಇದೇನ್ ಡೈಜೆಷನ್ ಅದೇನ್ ಪ್ರಾಬ್ಲಮ್ ಇಲ್ಲ ಅಷ್ಟೇ. ವೆರಿ ಗುಡ್, ವೆರಿ ಗುಡ್, ವೆರಿ ನೈಸ್. ಅಂಡ್ ದಟ್ ಈಸ್ ವೇರ್ ಸ್ಟಾರ್ಟಿಂಗ್ ಲರ್ನಿಂಗ್ ಮಾಡ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಬಾರ್ದು. ಅದನ್ನ ಎಷ್ಟೊಂದ್ ಜನ ನಿಮ್ಗೂ ಅನ್ವಯಿಸುತ್ತಿದ್ದು ಏನಂದ್ರೆ ತಗೊಂಡಿರ್ತೀರಾ, ಕೆಲವೊಂದಷ್ಟೇ ಪಾಠಗಳು ನೋಡ್ತೀರಾ, ಬಿಡ್ತೀರಾ. ಹಂಗ್ ಮಾಡಕ್ ಹೋಗ್ಬಾರ್ದು, ರಿಸಲ್ಟ್ ಬರಲ್ಲ. ಬಿಕಾಸ್ ಆಲ್ ದ ಕ್ವೆಶನ್ಸ್ ಆರ್ ಆನ್ಸರ್ಡ್ ಇನ್ ದ ಲೆಸನ್ಸ್. ಅನ್ಸತ್ತ ದೀಪ ಆತರ ಏನೆಲ್ಲ ಪ್ರಶ್ನೆ ಕೇಳ್ತೀವಿ ನಾವು, ಆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಇದೆಯಾ ಲೆಸನ್ಸ್ ಅಲ್ಲಿ? ಯು ನೀಡ್ ಟು ಟೆಲ್ ಟು ದ ಪೀಪಲ್, ಕಮ್ಯುನಿಟಿ ಮೆಂಬರ್ಗೆ ಹೇಳ್ಬೇಕು ನೀವು, ಯಾಕಂದ್ರೆ ದ ಆನ್ಸರ್ಸ್ ಆರ್ ವಿದಿನ್ ದ ಲೆಸನ್ಸ್ ಇಟ್ಸ್. ಸೊ ಪಾಠಗಳನ್ನ ಕಂಪ್ಲೀಟ್ ಮಾಡ್ಬೇಕು. ಅದೇ ರೀ, ಪಾಠಗಳನ್ನ ಕಂಪ್ಲೀಟ್ ಮಾಡಿದ್ರೆ ಅದ ಏನು ಅನ್ನೋದು ಅರ್ಥ ಆಗ್ತದ ನಮಗ. ವೆರಿ ಗುಡ್. ಅಂಡ್ ಯು ಆರ್ ಸ್ಮೈಲಿಂಗ್, ಅದೇ ಬೇಕಾಗಿರೋದು ನಮ್ಗೆ. ಅಂಡ್ ಯು ಆರ್ ಸೇಯಿಂಗ್ ದಟ್ ಯುವರ್ ಹೆಲ್ತ್ ಈಸ್ ಗುಡ್. ಹೀಗೆ ಇರ್ತೀರಾ ಅಂಡ್ ಇನ್ನ ಇಂಪ್ರೂವ್ಮೆಂಟ್ ಆಗುತ್ತೆ ಹೋಗ್ತಾ ಹೋಗ್ತಾ. ಲೈಕ್ ಯು ಆರ್ ಪ್ರಾಕ್ಟೀಸಿಂಗ್ ಅದರ ಲೈಫ್ ಸ್ಟೈಲ್ ಮಾಡ್ಕೊಂಡ್ರೆ ಖಂಡಿತ ಈ ರಿಸಲ್ಟ್ ಪರ್ಮನೆಂಟ್ ಆಗಿ ನಿಮ್ಮಲ್ಲಿ ಉಳಿಯತ್ತೆ. ಆಲ್ ರೈಟ್ ದೀಪ, ನನ್ ಮನಸ್ಸ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಆ ಲೆಸನ್ಸ್ ಪರ್ಸಿಸ್ಟೆಂಟ್ ಆಗಿದ್ರೆ ಖಂಡಿತ ರಿಸಲ್ಟ್ ಬರುತ್ತೆ ಅಂತಾನೆ ಹೇಳಿದ್ದೆ. ಸೊ ವೆರಿ ಗುಡ್ ಇಂಪ್ರೂವ್ಮೆಂಟ್ ದೀಪ. ಐ ರಿಯಲಿ ಲೈಕ್ ದಿಸ್ ಇಂಪ್ರೂವ್ಮೆಂಟ್ ಅಂಡ್ ಕೀಪ್ ಆನ್ ಲರ್ನಿಂಗ್. ಯು ಆರ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಸ್ಟೂಡೆಂಟ್ ಆಗ್ಬಿಟ್ರಿ ಈಗ. ಬಿಕಾಸ್ ಯು ಬೀನ್ ಇನ್ ದ ಪರ್ಸಿಸ್ಟೆಂಟ್ ಆಗಿದ್ದೀರಾ, ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಆ ಕಮಿಟ್ಮೆಂಟ್ ಬೇಕು. ನಾ ಇದರಿಂದ ಹೊರಗ್ ಬರ್ತೇನೆ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ ಮೇಡಮ್ ಅದನ್ನ. 11 days ಒಳಗ ಹೊರಗ ಬಂದ್ಬಿಟ್ಟೆ. ಆದ್ರೂ ಸ್ವಲ್ಪ ಇದೆ, ಬಾಳ ಸ್ವಲ್ಪ ಟ್ರೈ ಮಾಡ್ಬೇಕಷ್ಟೆ. ಕಂಪ್ಲೀಟ್ ಆಗಿಲ್ವಲ್ಲ ಇನ್ನ ಲೆಸನ್ಸ್? ಇನ್ನ ಕಂಪ್ಲೀಟ್ ಆಗಿಲ್ಲ. 10 ಲೆಸನ್ 8th ಲೆಸನ್ ಮಾತ್ರ ಫುಲ್ ಕಂಪ್ಲೀಟ್ ಕವರಿಂಗ್ ಮಾಡ್ಕೊಂಡ್ಬಿಟ್ಟೆ ನಾನು 8th ಲೆಸನ್ ಗೆ. ವೆರಿ ಗುಡ್, ವೆರಿ ಗುಡ್, ಗ್ರೇಟ್ ಇಂಪ್ರೂವ್ಮೆಂಟ್. ದಟ್ಸ್ ವಾಟ್. ನೋಡಿ ದೀಪಾನ ಲೈಕ್ 15 days ಬ್ಯಾಕ್ ಅವ್ರು ಜಾಯಿನ್ ಆಗಿದ್ದು. ವಾಟ್ ಈಸ್ ದ ಕೈಂಡ್ ಆಫ್ ರಿಸಲ್ಟ್ ಶಿ ಹ್ಯಾಸ್ ಗಿವನ್? ಗ್ರೇಟ್ ಇಂಪ್ರೂವ್ಮೆಂಟ್. ಓಕೆ, ಹೆಲ್ತ್ ನ ಅದೇ ರೀತಿಯಲ್ಲಿ, ಮೈಂಡ್ ಸೆಟ್ ನ ಅದೇ ರೀತಿಯಲ್ಲಿ ಕಾಪಾಡ್ಕೊಳ್ಳಿ. ಆಲ್ ರೈಟ್ ದೀಪ, ಥ್ಯಾಂಕ್ಸ್ ರೀ ಮೇಡಮ್. ಥ್ಯಾಂಕ್ ಯು ಸೋ ಮಚ್.